ಹಾವೇರಿಯಲ್ಲಿ ಸಿಎಂ ಭೇಟಿ ಸಂದರ್ಭದಲ್ಲಿ ಮಹಿಳೆಯರು ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಹಾವೇರಿಗೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ ಭೇಟಿಯ ವೇಳೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ಮಹಿಳೆಯರು ಮುಖ್ಯಮಂತ್ರಿಯ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಅವರನ್ನ ಪೊಲೀಸರು ತಡೆದಿದ್ದಾರೆ. ಯಾರು ಈ ಮಹಿಳೆಯರು ಅಂದರೆ ಅನಧಿಕೃತ ಗರ್ಭಕೋಶ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಂತಹ ಮಹಿಳೆಯರು. ಇವರೆಲ್ಲರೂ ಕೂಡ ನಮಗೆ ಪರಿಹಾರ ಕೊಡಿ ಅಂತ ಮುಖ್ಯಮಂತ್ರಿಗಳ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಆದರೆ ಪ್ರತಿಭಟನೆ ಮಾಡೋದಕ್ಕೆ ಪೊಲೀಸರು ಬಿಟ್ಟಿಲ್ಲ. ಈ ಸಂದರ್ಭದಲ್ಲಿ ಅವರು ಘೋಷಣೆಗಳನ್ನು ಕೂಗಿದ್ದಾರೆ. ತಮ್ಮ ನೋವನ್ನು ಆಲಿಸಿ, ತಮ್ಮ ಕಷ್ಟವನ್ನು ಕೇಳಿ, ನಾವು ಅನ್ಯಾಯಕ್ಕೆ ಒಳಗಾಗಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಮುಂದೆ ಇವರೆಲ್ಲರೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದರು. ಆದರೆ ಇವರು ಯಾರಿಗೂ ಕೂಡ ಅವಕಾಶವನ್ನು ಕೊಡಲಿಲ್ಲ. ಅನಧಿಕೃತವಾಗಿ ಗರ್ಭಕೋಶದ ಶಸ್ತ್ರಚಿಕಿತ್ಸೆಗೆ ಇವರೆಲ್ಲರೂ ಕೂಡ ಒಳಗಾಗಿದ್ದರು. ಓಕೆ, ಬಟ್ ಮುಖ್ಯಮಂತ್ರಿಗಳು ಬಂದಾಗ ಸಾಮಾನ್ಯವಾಗಿ ಈ ರೀತಿ ಪ್ರತಿಭಟನೆ ಮಾಡೋದು ಯಾವುದೇ ಕಾರಣಕ್ಕೆ ಯಾರೇ ಮಾಡಿದ್ರು ಕೂಡ ಅದಕ್ಕೆ ಅವಕಾಶ ಕೊಡಲ್ಲ. ಸೊ ಹಾಗಾಗಿ ಪೊಲೀಸರು ಇವರೆಲ್ಲರನ್ನೂ ಕೂಡ ತಡೆಯುವಂತಹ ಪ್ರಯತ್ನ ಮಾಡಿದ್ದಾರೆ. ಕೆಲವರು ಸುಸ್ತಾಗಿ ಅಲ್ಲೇ ಕೂತ್ಕೊಂಡಿದ್ದಾರೆ ಅಂತ ಅವರಿಗೆ ನೀರು ಕುಡಿಸ್ತಾ ಇರೋದನ್ನ ಕೂಡ ತಾವೆಲ್ಲ ಗಮನಿಸ್ತಾ ಇದ್ದೀರಾ. ನಮಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡಿ, ನಮಗೆ ಪರಿಹಾರ ಕೊಡಿ ಅಂತ ಕೇಳೋದಕ್ಕೆ, ತಮ್ಮ ನೋವನ್ನು ಹೇಳ್ಕೊಳ್ಳೋದಕ್ಕೆ ಪಾಪ ಬಡ ಮಹಿಳೆಯರೆಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದಾರೆ. ತಾವು ಅನ್ಯಾಯಕ್ಕೆ ಒಳಗಾಗಿದ್ದೀವಿ, ತಾವು ಮೋಸಕ್ಕೆ ಒಳಗಾಗಿದ್ದೀವಿ, ತಮಗೆ ಪರಿಹಾರ ಕೊಡಿ ಅಂತಕ್ಕಂಥದ್ದು ಅವರ ಬೇಡಿಕೆ. ಆದರೆ ಪ್ರತಿಭಟನೆ ಮಾಡೋದಕ್ಕೆ ಬಿಟ್ಟಿಲ್ಲ ಪೊಲೀಸರು ಯಾರು ಕೂಡ. ಮಹಿಳಾ ಪೊಲೀಸರು ಕೂಡ ಅಲ್ಲಿದ್ದರು. ಅವರೆಲ್ಲರೂ ಕೂಡ ಇವ್ರನ್ನ ವಶಕ್ಕೆ ತಗೊಂಡಿದ್ದಾರೆ. ಅಂದರೆ ಅರೆಸ್ಟ್ ಅಂತ ಅಲ್ಲ, ವಶಕ್ಕೆ ತಗೊಂಡಿದ್ದಾರೆ. ತಗೊಂಡು ಮಾಮೂಲಿ ಪ್ರತಿಭಟನೆ ಮಾಡ್ತಾ ಇದ್ದಾಗ ಕರ್ಕೊಂಡೋಗಿ ದೂರಕ್ಕೆ ಬಿಡ್ತಾರಲ್ಲ, ಆ ರೀತಿ ಗುಂಪನ್ನು ಚದುರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಫಕೀರಯ್ಯ ಅವರಿಂದ ಪಡ್ಕೊಳ್ಳೋಣ. ಫಕೀರಯ್ಯ, ಯಾರು ಇವರೆಲ್ಲ, ಏನು ಇವರು ಅನ್ಯಾಯಕ್ಕೊಳಗಾಗಿರೋದು, ಯಾತಕ್ಕೋಸ್ಕರ ಇವತ್ತು ಪ್ರತಿಭಟನೆ ಇವ್ರದ್ದು? ಖಂಡಿತವಾಗ್ಲೂ ಅರವಿಂದ್, ಇದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಬೇರೆ ಬೇರೆ ಗ್ರಾಮದ ತಾಂಡಾದ ಮಹಿಳೆಯರು ಅಂತಾನೆ ಹೇಳ್ಬೋದು. ಕಳೆದ 10 ವರ್ಷಗಳಿಂದ, ಅಂದ್ರೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ 2017-18ರಲ್ಲಿ ಈ ಕುರಿತಂತೆ ಹೋರಾಟ ಮಾಡಿದ್ರು. ಅಲ್ಲಿಂದ ಹೊರದು ಇಲ್ಲಿವರೆಗೂ ಸಹ ಏನು ಅನಧಿಕೃತವಾಗಿ ರಾಣೆಬೆನ್ನೂರಿನ ವೈದ್ಯ ಆದಂತ ಪಿ ಶಾಂತ್ ಅವರು ಅನಧಿಕೃತವಾಗಿ ಗರ್ಭಕೋಶ ಕತ್ತರಿಯನ್ನ ಮಾಡಿರುವಂತದ್ದು, ಶಸ್ತ್ರಚಿಕಿತ್ಸೆಯನ್ನು ಮಾಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ 1500ಕ್ಕೂ ಅಧಿಕ ಮಹಿಳೆಯರು, ಈ ನೊಂದ ಮಹಿಳೆಯರು ಇವತ್ತು ಕಳೆದ 10 ವರ್ಷಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮೊನ್ನೆಯೂ ಸಹ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಕೊಟ್ಟಿದ್ರು. ವಿಶೇಷವಾದಂತಹ ಪ್ಯಾಕೇಜ್ ಕೊಡ್ಬೇಕು, ನಮ್ಗೆ ಒಂದು ಧನ ಸಹಾಯವನ್ನ, ಆರ್ಥಿಕ ಸಹಾಯ ಮಾಡ್ಬೇಕು ಅನ್ನೋ ಮನವಿಯನ್ನ ಮಾಡಿದ್ರು. ಆದ್ರೆ ಕಳೆದ 10 ವರ್ಷಗಳಿಂದ ಹೋರಾಟ ಮಾಡಿದ್ರು ಸಹ ಯಾವುದೇ ರೀತಿಯಾದಂತಹ ಆರ್ಥಿಕ ಪರಿಹಾರ ಘೋಷಣೆ ಮಾಡಿಲ್ಲ. ಹಿಂದೆ ಬಸವರಾಜ ಬೊಮ್ಮಾಯಿಯವರು ಕೂಡ ಆಶ್ವಾಸನೆಯನ್ನ ನೀಡಿದ್ರು. ಆದ್ರೆ ಅವರು ಸಹ ಯಾವುದೇ ಪರಿಹಾರವನ್ನ ಕೊಡ್ಲಿಲ್ಲ. ಹೀಗೆ ಮತ್ತೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರಿಗೆ ಆಹ್ವಾನವನ್ನ ಕೊಟ್ಟು ನಮಗೆ ವಿಶೇಷವಾದಂತಹ ಪ್ಯಾಕೇಜ್ ಅನ್ನ ಘೋಷಣೆ ಮಾಡ್ಲಿ ಅನ್ನೋ ಉದ್ದೇಶದಿಂದ ಇವತ್ತು ಸಿದ್ದರಾಮಯ್ಯನವರು ಇವತ್ತು ಹಾವೇರಿಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಮನವಿಯನ್ನ ಕೊಟ್ಟು ಅವರಿಗೆ ಆಹ್ವಾನವನ್ನ ನೀಡ್ಲಿಕ್ಕೆ ಬಂದಿದ್ರು. ಆದ್ರೆ ಪೊಲೀಸರು ಕೂಡ ಆ ಪ್ರತಿಭಟನೆಯನ್ನ ಹತ್ತಿಕ್ಕಿ ಅವರನ್ನ ವಶಕ್ಕೆ ಪಡೆದು ಬೇರೆ ಕಡೆಗೆ ವರ್ಗಾವಣೆ ಮಾಡುತ್ತ. ಆದ್ರೆ ನೊಂದ ಮಹಿಳೆಯರು ಕಣ್ಣೀರು ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಅಂದ್ರೆ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗದ ನಾಯಕ, ಅವರು ನಮ್ಮ ಕಣ್ವರಿಸುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಪೊಲೀಸರು ಪ್ರತಿಭಟನೆ ಹತ್ತಿಕ್ಕಿ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿರುವಂತದ್ದು. ಅರವಿಂದ್. ಓಕೆ ಫಕೀರಯ್ಯ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇದು ಇತ್ತೀಚಿನ ಹೋರಾಟ ಏನಲ್ಲ, 10 ವರ್ಷಗಳ ಹೋರಾಟ. ತಮಗಿನ್ನೂ ಕೂಡ ಪ್ರತಿಫಲ ಸಿಕ್ಕಿಲ್ಲ.
ಆ ಕಾರಣಕ್ಕೋಸ್ಕರ ಮತ್ತೆ ಮುಖ್ಯಮಂತ್ರಿಗಳು ಆಗಮಿಸಿದ ಸಂದರ್ಭದಲ್ಲಿ ತಮ್ಮ ಅಹವಾಲನ್ನು ಹೇಳ್ಕೊಳ್ಳೋದಕ್ಕೆ ಅಂತ ಬಂದಿದ್ದಾರೆ. 1500 ಜನ, ಒಬ್ಬರಲ್ಲ ಇಬ್ಬರಲ್ಲ, ಈ ಥರ ಅನಧಿಕೃತವಾಗಿ ಗರ್ಭಕೋಶದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾದರು. ಆದರೆ ಅದಕ್ಕೆ ಪೊಲೀಸರು ಅವಕಾಶವನ್ನು ಕೊಡಲಿಲ್ಲ.